ಇದೊಂದು ಕ್ರೀಮ್ ಇದ್ದರೆ ಸಾಕು, ಪಿಗ್ಮೆಂಟೇಷನ್ ಜನ್ಮದಲ್ಲಿ ಬರಲ್ಲ. ಅದ್ಭುತವಾದ ಕ್ರೀಮ್ ಇದು, ಹೋಮ್ ಮೇಡ್ ಕ್ರೀಮು ಆಯಿತಾ, ನೋ ಸೈಡ್ ಎಫೆಕ್ಟ್ಸ್. ಓಕೆ, ವಿತ್ ಲೈವ್ ರಿಸಲ್ಟ್ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಕೈ, ಕಾಲು, ಮುಖ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಈ ಅದ್ಭುತವಾದ ಕ್ರೀಮ್. ಸೊ ಇವತ್ತಿನ ವಿಡಿಯೋಲಿ ನಾ ಹೇಳ್ದಂಗೆ ಇನ್ಸ್ಟೆಂಟಾಗಿ ಪಿಗ್ಮೆಂಟೇಷನ್ ವಾಸಿ ಆಗಬೇಕು, ಸ್ಕಿನ್ ಗ್ಲೋ ಆಗಬೇಕು, ನೀವು ಪಾರ್ಲರ್ಗೆ ಹೋಗೋದೇ ಮರ್ತೋಗ್ತೀರಾ, ಈ ಅದ್ಭುತವಾದ ಒಂದು ಡಬ್ಬ ತಂದಿಟ್ಕೊಂಡ್ರೆ. ಇದು ಸುಮಾರು 55 ರೂಪಾಯಿ ಈ ಡಬ್ಬ. ಓಕೆನಾ, ಎಟ್ಟಾಗಿ ಈ ವಸ್ತು ರಾಮಬಾಣ ಅಂತಲೇ ಹೇಳ್ತೀನಿ. ಯಾವಾಗ ಕೆಮಿಕಲ್ ಯೂಸ್, ಇದಕ್ಕೆ ಕೆಮಿಕಲು ಹಾಕಿರ್ತಾರೆ, ಬಟ್ ನಾನೇನು ಹೇಳ್ತೀನಿ, ಯಾವಾಗಲೂ ವಿತೌಟ್ ಕೆಮಿಕಲ್ ಬೈ ಮಾಡಿ ನೋಡಿ. ಒಂದು 5 ನಿಮಿಷ ಸ್ಪೆಂಡ್ ಮಾಡಿ ಒಂದು ವಸ್ತು ತೊಗೊಳ್ಬೇಕಾದ್ರೆ ಅದ್ರ ಬಗ್ಗೆ ಅನಲೈಸ್ ಮಾಡ್ಕೊಂಡು ಆಮೇಲೆ ತೊಗೊಳ್ಳಿ. ಆ ನಿಟ್ಟಿನಲ್ಲಿ ಹೇಮಾ ಹೆಸರು ತೋರಿಸಲ್ವಾ ಅಂದರೆ ಕೆಲವರು ಆಮೇಲೆ ನೀವು ಪ್ರಮೋಷನ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತಾರೆ. ಡೆಫಿನೆಟ್ ಆಗಿಲ್ಲ. ನಾನು ಡಿ ಮಾರ್ಟಲ್ಲಿ ಇದನ್ನು ತೊಗೊಂಡು ಬಂದಿದ್ದು. ಡಿ ಮಾರ್ಟ್ ಯಾಕೆ ಅಂದರೆ ಒಂದು ಕಮ್ಮಿ ಬೆಲೆ, ಇನ್ನೊಂದು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಓಕೆನಾ, ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಇದು ಹೆಸರು ಪವಾಕ್ ಜಾಗ್ರಿ ಕ್ಯೂಬ್ಸ್ ಅಂತ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಇದು ನಾನು ಹೊಸದು ತೊಗೊಂಬಂದಿದ್ದು ನೋಡಿ. ಜಸ್ಟ್ ಇನ್ನು ಒಂದೇ ಒಂದು ಪೀಸ್ ಯೂಸ್ ಮಾಡಿದ್ದೀನಿ ಅಷ್ಟೇ, 1-2. ಓಕೆನಾ, ಸೊ ಇದು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಆ ಫ್ರೇಗ್ನೆನ್ಸ್ ಗೊತ್ತಾಗ್ಬಿಡುತ್ತೆ, ಎಸ್ ಒರಿಜಿನಲ್ ಅಂತ. ಇದು ನಾಟಿ ಬೆಲ್ಲ, ಕಲರ್ಡ್ ಬೆಲ್ಲ ಅಲ್ಲ. ಓಕೆನಾ, ಇದು ಒಂದೊಂದು ಕ್ಯೂಬ್ಸ್ ಮೆಷರ್ಮೆಂಟ್. ಓಕೆ, ಇವತ್ತಿನ ರೆಮಿಡಿಗೆ ಒಂದೊಂದು ಕ್ಯೂಬ್ಸ್ ಮೆಷರ್ಮೆಂಟು. ಇವತ್ತು ಅದ್ಭುತವಾದ ಒಂದು ಲೇಪನ ತಂದಿದ್ದೀನಿ. ಇನ್ಸ್ಟೆಂಟ್ ನಾ ಎಂದೆ, ನೀವು ಪಾರ್ಲರ್ಗೆ ಹೋಗೋದೇ ಮರ್ತೋಗ್ತೀರಾ, ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ ಇದರಲ್ಲಿ. ಓಕೆನಾ, ಪ್ರತಿದಿನ ಮಾಡ್ಕೊಳ್ಬೋದು. ಸೊ ಈ ಅದ್ಭುತವಾದ ಯಾವ ರೀತಿ ಮಾಡಿದೆ ನೋಡಿ, ಕಲರ್ ನೋಡಿ ಆಯಿತಾ, ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಓಕೆ, ಇದು ಯಾರ್ಯಾರು ಯೂಸ್ ಮಾಡ್ಬೋದು ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ವಾಸಿ ಆಗುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ. ಎಟ್ ಅಗೇನ್ ಇದರಲ್ಲಿ ನಾನು ನಿಂಬೆ ರಸ ಹಾಕಿದ್ದೀನಿ, ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ. ಓಕೆನಾ, ಒಂದು ಸಲ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಮಾಡಿದೆ ಈ ಲೇಪನ ಅಂತ. ಫ್ರೆಂಡ್ಸ್, ಇಲ್ಲಿ ನಾನು ನಾಟಿ ಬೆಲ್ಲದ ಕ್ಯೂಬ್ಸ್ ತೊಗೊಂಡಿದ್ದೀನಿ. ಹಿಮ ಕ್ಯೂಬ್ಸ್ ಯಾಕೆ ಅಂದರೆ ಒಂದು ಮೆಜರ್ಮೆಂಟ್ ಇದೆ, ಇಷ್ಟು ಗ್ರಾಮ್ಸ್ ಅಂತಿದೆ. ಇಷ್ಟು ಗ್ರಾಮ್ಸು ನಮ್ಮ ಪ್ರತಿದಿನ ನಮ್ಮ ಕೈಗೆ ಮತ್ತು ಮುಖಕ್ಕೆ ಅಪ್ಲೈ ಮಾಡಬೇಕು. ಓಕೆ, ಇಷ್ಟು ಗ್ರಾಮ್ಸ್ ಬೆಲ್ಲನೇ ನೀವು ತೊಗೊಳ್ಬೇಕಾಗುತ್ತೆ. ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದಕ್ಕೊಂದು ಕ್ವಾಂಟಿಟಿ ಅಂತಿರುತ್ತೆ ಆಯಿತಾ. ಇಷ್ಟೇ ಹಾಕಬೇಕು ಅಂತ, ಪಿಗ್ಮೆಂಟೇಷನ್ಗಾಗಿರಲಿ, ಸ್ಕಿನ್ ವೈಟ್ನಿಂಗ್ ಆಗಿರಲಿ, ಮೊಡವೆ ಮಾರ್ಕ್ಗಳಿಗಾಗಿರಲಿ. ಓಕೆ, ಇಲ್ಲಿ 1 ಕ್ಯೂಬ್ ಮೆಜರ್ಮೆಂಟ್ ತೊಗೊಳ್ಬೇಕು. ಓಕೆ, ತೊಗೊಂಡು ಇದನ್ನು ಸಣ್ಣ ತುರಿಯಲ್ಲಿ ತುರ್ಕೊಳ್ಬೇಕು. ಯಾಕೆ ಅಂದರೆ ಇದು ಸ್ವಲ್ಪ ಲೈಟಾಗಿ ನೀರು ಬಿಡುತ್ತೆ, ಅದು ನಿಮಗೆಲ್ಲ ಗೊತ್ತಿದೆ. ಓಕೆನಾ, ಸಣ್ಣ ತುರಿಲಿ ತುರ್ಕೊಳ್ತೀನಿ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಇನ್ನೊಂದು ಇಂಪಾರ್ಟೆಂಟ್ ವಸ್ತು ಅಂದರೆ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಕ್ಯೂಬ್ಸು ನಿಮ್ಗೆ ಸುಮಾರು ಒಂದು 2 ಚಮಚ ಬಂತು ಅಂದರೆ ನಿಮ್ಮ ನಿಂಬೆ ಹಣ್ಣಿನ ರಸ, ಇದನ್ನೊಂದು 5 ನಿಮಿಷ ಇಟ್ಬಿಡಿ. ಬೆಲ್ಲನ ತುರಿದ್ಬಿಟ್ಟು ಸ್ವಲ್ಪ ನೀರು ಬಿಟ್ಟಿರುತ್ತೆ, ಮಾಯ್ಶ್ಚರೈಸರ್ ಇರುತ್ತೆ. ಅರ್ಧ ಚಮಚದಷ್ಟು, ಅರ್ಧ ಚಮಚದ ಒಳಗೆ ಆಗಿರ್ಬೋದು ಅಥವಾ 1/4 ಚಮಚದಿನ ಅರ್ಧ ಚಮಚದ ಒಳಗೆ ಆಗಿರ್ಬೋದು ನಿಂಬೆ ಹಣ್ಣಿನ ರಸ, ಬೀಜ ತೆಗೆದುಬಿಟ್ಟು. ಎಟ್ಟಾಗೇನು ಇದು ಪ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ ಇಲ್ಲಿ ಈ ಸ್ಟೆಪ್ನ. ಯಾಕೆ ಅಂದರೆ ಸುಮಾರು ಜನ ನಾರ್ಮಲ್ ಸ್ಕಿನ್ ಇರಲಿ, ಪಿಗ್ಮೆಂಟೇಷನ್ ಇರಲಿ, ಪಿಗ್ಮೆಂಟೇಷನ್ ಇಲ್ಲದೆ ಇರಲಿ, ಪಿಂಪಲ್ಸ್ ಇರಲಿ, ಪಿಂಪಲ್ಸ್ ಇಲ್ಲದೆ ಇರಲಿ, ಅವ್ರಿಗೆ ಇದು ಸಿಟ್ರಿಕ್ ಆ್ಯಸಿಡ್ ಅಲ್ವಾ. ಸೊ ಇದು ಬರಲ್ಲ, ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಉರಿ ಸ್ಟಾರ್ಟ್ ಆಗುತ್ತೆ, ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಆಯಿತಾ. ಅದಕ್ಕೆ ಈ ಸ್ಟೇಜಲ್ಲಿ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಮತ್ತು ಪೇಸ್ಟ್ನ ಕೈಗೆ ಹಾಕ್ಕೊಂಡು, ಸುಮಾರು ಜನಕ್ಕೆ ನಾನು ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತು ನಮ್ಮ ಚಾನಲಲ್ಲಿ ಪ್ಯಾಚ್ ಟೆಸ್ಟ್ ಅಂದರೆ ಏನು. ಹೇಮಾ ಇದು ದಿನ ಮಾಡ್ಬೋದಾ? ಎಸ್, 100% ದಿನ ಮಾಡ್ಕೊಳ್ಳಿ ವಿತ್ ಪ್ಯಾಚ್ ಟೆಸ್ಟ್. ನಾನು ಚಿಕ್ಕ ಟಿಪ್ಸ್ ಹೇಳಿರ್ತೀನಿ, ದಯವಿಟ್ಟು ಒಂದೇ ಕ್ಯೂಬ್ ಅಂದರೆ ಅದು ಒಂದೇ ಕ್ಯೂಬ್ ಅಂತ ಅರ್ಥ, 2-3 ಕ್ಯೂಬ್ ತೊಗೊಂಡು ಮಾಡೋದಲ್ಲ. 1/4 ಚಮಚಗಿನ ಅರ್ಧ ಚಮಚದ ಒಳಗೆ ನಿಂಬೆಹಣ್ಣು ರಸ ನಾವು ಪ್ರತಿದಿನ ಯೂಸ್ ಮಾಡ್ತೀವಿ. ನಿಂಬೆಹಣ್ಣು ರಸ ನಾವು ಡೈಲಿ ಫಾಲೋ ಮಾಡಬೇಕಾದ್ರೆ, ಇಲ್ಲ ನಾವು ದಿನಬಿಟ್ಟು ದಿನ ಮಾಡ್ತೀವಿ, ಫೈನ್, ಅರ್ಧ ಚಮಚ ಹಾಕ್ಕೊಳ್ಳಿ. ಓಕೆ, ಈ ಕನ್ಸಿಸ್ಟೆನ್ಸಿ ದಯವಿಟ್ಟು ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. 2 ನಿಮಿಷ ಆದಮೇಲೆ ನೋಡಿ ಕಲರ್ ಚೇಂಜ್ ಹೆಂಗಾಗ್ತಿದೆ ಅಂತ. ಸೊ ಅದಕ್ಕೆ ಹೇಳಿದ್ದು ನಾಟಿ ಬೆಲ್ಲ, ಉಂಡೆ ಬೆಲ್ಲ ತೊಗೋಬೇಡಿ. ಓಕೆ, ಸೊ ಇದನ್ನು 2-3 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕೀಗ. ಫಸ್ಟ್ ಒಂದು 2 ನಿಮಿಷ 3 ನಿಮಿಷ ರೆಸ್ಟು, ಈಗ ಸೆಕೆಂಡ್ ಟೈಮು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ನೋಡಿ. ಇನ್ಸ್ಟೆಂಟಾಗಿ ಕೈಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಎಲ್ಲೂ ನೀರು ಏನು ಸೋಗಿಸ್ಬಾರ್ದು, ಹಾಲು, ಮೊಸರು, ರೋಸ್ ವಾಟರ್ ಇಲ್ಲ, ಬರೀ ನಿಂಬೆಹಣ್ಣಿನ ರಸ, ಬೆಲ್ಲ. ಅದಕ್ಕೆ ಕ್ಯೂಬ್ಸು ಅದೊಂದು ಗ್ರಾಮ್ಸ್ ಅಂತಿರುತ್ತೆ, ಅಷ್ಟೇ ಗ್ರಾಮು, ಕೈಗೆ ಮುಖಕ್ಕೆ ಪರ್ಫೆಕ್ಟಾಗಿ ಆಗುತ್ತೆ ಆಯಿತಾ. ಪಿಗ್ಮೆಂಟೇಷನ್ ಇರೋರು ಇದೇನಾದ್ರು ನಿಮಗೆ ಬಂತು ಅಂತ, ನೀವೇನಾದ್ರು ಪ್ಯಾಚ್ ಟೆಸ್ಟಲ್ಲಿ ಪಾಸಾಗಿ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಜನ್ಮದಲ್ಲಿ ಪಿಗ್ಮೆಂಟೇಷನ್ ಬರಲ್ಲ. ಕಪ್ಪುಗಿದ್ದೀವಿ ಅನ್ನೋರು ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಕಲರೇ ಮಿರಾಕಲಾಗಿ ಚೇಂಜ್ ಆಗುತ್ತೆ. ಕಪ್ಪು ಕಲೆಗಳು, ಪಿಗ್ಮೆಂಟೇಷನ್ ಮಾರ್ಕ್ಸ್ ಇದೆ, ಸನ್ಬರ್ನ್ ಇದೆ, ಟ್ಯಾನ್ ಇದೆ ಅನ್ನೋರಿಗೆ ರಾಮಬಾಣ. ಯಾಕೆ ಅಂದರೆ ಅಂಥ ಅದ್ಭುತವಾದ ಶಕ್ತಿ ಇದೆ ನಿಂಬೆಹಣ್ಣು ಮತ್ತು ಬೆಲ್ಲದಲ್ಲಿ ಆಯಿತಾ. ಸೊ ನಿಂಬೆಹಣ್ಣು ಬ್ಲೀಚ್ ಮಾಡಿದ್ರೆ ಬೆಲ್ಲ ಪಿಗ್ಮೆಂಟೇಷನ್ನ ಅಂದರೆ ಮೆಲಾನಿನ್ ಪ್ರೊಡಕ್ಷನ್ನ 0 ಮಾಡುತ್ತೆ. ಎಲ್ಲೆಲ್ಲಿ ಕೈ ಕಾಲುಗಳ ಕಪ್ಪಿದೆಯೋ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ನಮ್ಮ ಕೈಯಲ್ಲಿರೋ ಕೂದಲು, ಮುಖದಲ್ಲಿರೋ ಕೂದಲು ಬೆಳ್ಳಕ್ಕಾಗತ್ತೆ ಅಂದರೆ ಡೆಫಿನೆಟಾಗಿಲ್ಲ.
ಇದನ್ನು ಅಪ್ಲೈ ಮಾಡಿಬಿಟ್ಟು ಬಿಡೋಂಗಿಲ್ಲ. ಇಲ್ಲ ನಾನು ಯಾವ ರೀತಿ ಉಜ್ಜುತ್ತಾ ಇದ್ದೀನಿ ನೋಡಿ ಆ ಥರ. ನಾನು ಉಜ್ತಿದ್ದೀನಿ ಅಂದರೆ ಆ ಲಿಕ್ವಿಡು ಟೈಟ್ ಆಗಿಲ್ಲ ಅಂತ ಅರ್ಥ, ಹಂಗಂತ ಹರಿತಿದೆ ಅಂತಲೂ ಅರ್ಥ ಅಲ್ವಾ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ನೋಡ್ಕೊಳ್ಳಿ. ನಾನು ಉಜ್ತಾ ಇದ್ದೀನಿ, ಏನೋ ಕ್ರೀಮ್ ಹಾಕಿದೆ, ಲೇಪನ ಹಾಕದೆ ಬಿಟ್ಟೆ, ಹಾಗಲ್ಲ. ನಾನು ಉಜ್ಜುತ್ತಾ ಇದ್ದೀನಿ ಅಂದರೆ ನನಗೆ ಟೈಟಾಗಿ ಫೀಲ್ ಆಗ್ತಿಲ್ಲ, ನನಗೆ ಲೂಸಾಗೂ ಫೀಲ್ ಆಗ್ತಿಲ್ಲ. ಅಷ್ಟು ಪರ್ಫೆಕ್ಟಾಗಿರಬೇಕು ನಾವು ಮಾಡ್ಕೊಂಡಿರೋ ಕ್ರೀಮು, ಆಯಿತಾ. ಇದನ್ನು ದಯವಿಟ್ಟು ಟೈಮ್ ತೊಗೊಂಡಿದ್ದೀನಿ ಉಜ್ಜಿ. ಇದೊಂದೇ ಪ್ರೊಸೀಜರ್ ಇರೋದು. ನೀವು ಪ್ಯಾಕ್ ಹಾಕಿ ಬಿಡೋಂಗಿಲ್ಲ. ಒಂದು 5 ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಸ್ಲೋ ಮೋಷನಲ್ಲಿ ಚೆನ್ನಾಗಿ ಉಜ್ಜಿ. ಇದು ಮಾಡೋದ್ರಿಂದ ಮೆಲಾನಿನ್ ಪ್ರೊಡಕ್ಷನ್ 0 ಆಗುತ್ತೆ, ಆಯಿತಾ. ಎಲ್ಲೆಲ್ಲಿ ನಿಮ್ಮ ಕಪ್ಪು ಕಲೆಗಳಿದೆ, ಕಪ್ಪಾಗಿದೆ ನಮ್ಮ ಕೈ, ಪಿಗ್ಮೆಂಟೇಷನ್ ಇದೆ, ಬಂಗಿದೆ, ರಾಮಬಾಣ. ಓಕೆ, ಇವಾಗ ಕೆಮಿಕಲ್ ಬೆಲ್ಲ ತೊಗೊಂಡ್ರೆ ಕೈಯೆಲ್ಲ ಒಂಥರ ಕಲರ್ ಚೇಂಜ್ ಆಗುತ್ತೆ ನೋಡಿ. ನಿಮಗೆ ಡಿಫ್ರೆನ್ಸಸ್ ಇಮಿಡಿಯೇಟಾಗಿ ತೋರಿಸ್ತಾ ಇದ್ದೀನಿ. ನಾನು ಜಸ್ಟ್ ಉಜ್ಜುತ್ತಾ ಇದ್ದೀನಿ, ನಾನು ಹಾಕಿ ಬಿಟ್ಟಿಲ್ಲ ಲೇಪನ, ಆಯಿತಾ. ಎಷ್ಟೊತ್ತು 2 ರಿಂದ 3 ಸೆಕೆಂಡ್ ಉಜ್ಜಿದೆ ಅಷ್ಟೇ ನೋಡಿ. ಕೈ ವಾಶ್ ಮಾಡಿ ಇಮ್ಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಓಕೆ, ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಇಡೋಕ್ಕೆ ಬರಲ್ಲ. ಓಕೆ, ಇಮ್ಮಿಡಿಯೇಟಾಗಿ ಅಪ್ಲೈ ಮಾಡಬೇಕು ನೋಡಿ. ನಾನು ಇದನ್ನು ರಬ್ ಮಾಡ್ತಿಲ್ಲ, ಜಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಅಪ್ಲೈ ಮಾಡಿ ನೀವು ಮಸಾಜ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಓಕೆ, ಅಪ್ಲೈ ಮಾಡಿ ಜಸ್ಟ್ 5 to 7 ಮಿನಿಟ್ಸ್. ಓಕೆ, ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗೆ ಬಿಟ್ಬಿಡಿ, ಎಲ್ಲೂ ಮಸಾಜ್ ಏನು ಮಾಡೋಕ್ಕೆ ಹೋಗ್ಬಿಡಿ. ಓಕೆ ನೋಡಿ, 5 to 7 ಮಿನಿಟ್ಸ್. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಸೊ ಸೆಲೆಕ್ಷನ್ ಆಫ್ ಬೆಲ್ಲ ತುಂಬ ಇಂಪಾರ್ಟೆಂಟ್. ಪ್ರತಿದಿನ ಮಾಡಬೇಕಾ? ಎಸ್, ಮಾಡಿದ್ರೆ ಒಳ್ಳೆಯದು ಅಲ್ವಾ. ನಿಂಬೆಹಣ್ಣು ಸೂಟ್ ಆಗಬೇಕು ನಿಮಗೆ. ನಿಂಬೆಹಣ್ಣಿಗೆ ನೋ ಆಲ್ಟರ್ನೇಟಿವ್. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಫಸ್ಟು ನಮ್ಮ ಸೋಪಲ್ಲಿ ಮುಖ ತೊಳೆದಿರಬೇಕು. ಮುಲತಿ ಆಗಿಲ್ಲ ಅಂದರೆ ಕಡಲೆ ಹಿಟ್ಟಲ್ಲಿ ಮುಖ ತೊಳ್ಕೊಳ್ಳಿ, ಹಸಿ ಹಾಲಲ್ಲಿ ಮುಖ ತೊಳ್ಕೊಳ್ಳಿ. ಸೊ ನಾನು ಎಷ್ಟು ಹಾಕಬೇಕು ನಿಂಬೆಹಣ್ಣು ಮೆಜರ್ಮೆಂಟ್ ಹೇಳಿದ್ದೀನಿ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಓಕೆ, ಬೆಲ್ಲದಿಂದ ಇದು ಸಾಧ್ಯ ಅಂದರೆ ಡೆಫಿನೆಟಾಗಿ ಬೆಲ್ಲದಿಂದನೇ ಸಾಧ್ಯ. 55 ರೂಪಾಯಿ ಕೊಟ್ಟಿದ್ದೀನಿ ಟಪ್ಪಕ್ಕೆ ನಾನು. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ತಿಂಗಳು ನಿಮ್ಗೆ ಇದು ಬರ್ಬೋದು ಅಂತ. ಕೈಗೂ ಮಾಡ್ಕೊಳ್ಬೋದು. ಓಕೆ, ನೋಡಿ ಕೈಗೂ ಮಾಡಿ ತೋರಿಸಿದ್ದೀನಿ ಇನ್ಸ್ಟೆಂಟಾಗಿ. ಓಕೆನಾ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ರಿಲೇಟೆಡ್ ಮೀನು ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬರಲ್ಲ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಅಂತ ಹೇಳ್ತಾ ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.